ರಾಷ್ಟ್ರೀಯ ಪಕ್ಷಗಳಾದಂಥ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಸರಿಸಮಾನವಾಗಿ ಬೆಳೆದು ಬಂದಿದ್ದಂಥ ಜೆಡಿಎಸ್ ಪಕ್ಷವು ಇದೀಗ ರಾಜ್ಯದಲ್ಲಿ ಮಂಕಾದಂತೆ ಗೋಚರಿಸ್ತಾ ಇವೆ. ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದಂಥ ಪ್ರಾಬಲ್ಯವನ್ನ ಹೊಂದಿದ್ದಂಥ ಪಕ್ಷ ಇವತ್ತು ಇದ್ದೂ ಇಲ್ಲದಂತೆ ಭಾಸವಾಗ್ತಾ ಇದೆ. ಇದಕ್ಕೆ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಂಥ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ರಾಜಕೀಯದತ್ತ ಒಲವನ್ನ ತೋರಿಸಿದ್ದೇ ಕಾರಣ ಎಂದು ಹೇಳಿದ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ಅಧಿಕಾರ ಅನಿವಾರ್ಯವಾದ ಕಾರಣದಿಂದ ಅವರ ನಿರ್ಧಾರಗಳು ತಪ್ಪು ಎಂದು ಹೇಳಲು ಸಾಧ್ಯವಾಗಿಲ್ಲ. ಆದರೆ ಪಕ್ಷ ಸಂಘಟನೆ ಎಲ್ಲೋ ಒಂದು ಕಡೆ ನೇಪಥ್ಯಕ್ಕೆ ಸರಿಯುತ್ತಾ ಎಂಬ ಬೇಸರ ಪಕ್ಷದ ಕಾರ್ಯಕರ್ತರಲ್ಲಿ ಮೂಡುವ ಹೊತ್ತಿಗೆ ದೇವೇಗೌಡರು ಅಖಾಡಕ್ಕೆ ಇಳಿಯುವ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ರಾಜ್ಯಕ್ಕೊಂದು ಪ್ರಬಲ ರಾಜಕೀಯ ಪಕ್ಷವಾದಂಥ ಜೆಡಿಎಸ್ ಇವತ್ತು ಉಳಿದಿಲ್ಲ ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕಾಗಿದೆ. ಅದಕ್ಕೆ ಕಾರಣಗಳು ಅನೇಕ ಇವೆ. ಆದರೆ ಕುಟುಂಬ ರಾಜಕಾರಣ ಮತ್ತು ಅಧಿಕಾರದ ಹಪಾಹಪಿ ಕೂಡ ಪಕ್ಷವನ್ನ ಮಂಕು ಮಾಡುತ್ತಾ ಎಂಬ ಪ್ರಶ್ನೆ ಇಲ್ಲಿ ಹುಟ್ಟಿಕೊಳ್ತಾ ಇದೆ. ದೇವೇಗೌಡರೇ ಇಳಿ ವಯಸ್ಸಿನಲ್ಲೇ ಪಕ್ಷ ಸಂಘಟನೆಗಾಗಿ ಬೀದಿಗಿಳಿಯುವಂತಹ ಪರಿಸ್ಥಿತಿ ಬಂದಿದೆ. ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಹೊರತುಪಡಿಸಿದರೆ ಪಕ್ಷವನ್ನ ತೆಗೆದುಕೊಂಡು ಹೋಗುವ ನಾಯಕರೇ ಕಾಣ್ತಾ ಇಲ್ಲ. ಇಲ್ಲಿ ಪಕ್ಷವನ್ನ ಮುನ್ನಡೆಸುವ ಸಂಪೂರ್ಣ ಅಧಿಕಾರವನ್ನ ದೇವೇಗೌಡರು ಕುಟುಂಬದ ಹೊರತಾಗಿ ಇತರೆ ನಾಯಕರಿಗೆ ನೀಡದಿರುವುದು ಕೂಡ ಒಂದು ಕಾರಣ ಎನ್ನುವುದು ತಳ್ಳಿ ಹಾಕುವಂತಿಲ್ಲ. ಅಂದು ಇಂದು ಮತ್ತು ನಾಳೆಯೂ ದೇವೇಗೌಡರ ಕುಟುಂಬದ ಹೊರತಾಗಿ ಪಕ್ಷ ಉಳಿದು ಬೆಳೆಯುವುದು ಕಷ್ಟವೇ. ಇವತ್ತು ಜೆಡಿಎಸ್ ಪಕ್ಷದ ನಾಯಕತ್ವವನ್ನ ಬೇರೆ ನಾಯಕರಿಗೆ ನೀಡಬಹುದಾಗಿತ್ತು. ಆ ಕೆಲಸ ಆಗದಂತೆ ಕಾಣುತ್ತೆ. ಇವತ್ತಿನ ಹೋರಾಟಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇವೆ. ಇದನ್ನ ಗಮನಿಸಿದಾಗ ಪಕ್ಷದಲ್ಲಿ ಸುಮಾರು 18 ಶಾಸಕರಿದ್ರು. ಪಕ್ಷವೇಕೆ ಹೀಗಾಗಿದೆ ಎಂಬ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಮೂಡೋದು ಸಾಮಾನ್ಯ. ಪಕ್ಷವನ್ನ ಕುಟುಂಬದ ಆಚೆಗೆ ತಂದು ಕಟ್ಟಿ ಬೆಳೆಸುವ ನಾಯಕರು ಕೂಡ ಪಕ್ಷದಲ್ಲಿ ಗೋಚರಿಸ್ತಾ ಇಲ್ಲ.